ಇಲ್ಲೊಂದು ಹೆದ್ದಾರಿ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲವೇ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸಂಪರ್ಕ ಸಾಧಿಸುವ ರಸ್ತೆಯ ಮಂದಗತಿಯ ಕಾಮಗಾರಿಯಿಂದ ಸಾರ್ವಜನಿಕರು ಹೈರಾಣರಾಗಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹದಗೆಟ್ಟ ಹೆದ್ದಾರಿಯಿಂದ ಕಂಗೆಟ್ಟ ಜನ. 10 ವರ್ಷವಾದರೂ ಪೂರ್ಣವಾಗದ ಕಾಮಗಾರಿ. ಆಮೆಗತಿಯ ಕೆಲಸದ ವಿರುದ್ಧ ಜನಾಕ್ರೋಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಅಲ್ಲಲ್ಲೇ ಬಿದ್ದ ಸಿಮೆಂಟ್ ಬ್ರೇಕ್ಸ್, ರಸ್ತೆ ಪಕ್ಕದಲ್ಲಿ ನಿಂತ ಹಿಟಾಚಿ, ಮಳೆಯಿಂದ ರಸ್ತೆ ತುಂಬಾ ಕೆಸರು, ರಸ್ತೆ ದಾಟಲು ಜನರ ಪರದಾಟ. ಇದು ಹೆಸರಿಗೆ ಮಾತ್ರ ಹೆದ್ದಾರಿ, ಆದರೆ ಹೈವೇಗೆ ಇರಬೇಕಾದ ಒಂದು ಕುರುಹು ಇಲ್ಲಿಲ್ಲ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಮತ್ತು ಛತ್ರ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಸೇತುವೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ 10 ವರ್ಷವಾಗಿದೆ. ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಿರುವ ಹಿನ್ನೆಲೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರೋಡಲ್ಲಿ ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತದೋ, ಹಳ್ಳಿ ಜನ ಹೆಂಗೆ ಅಡ್ಡಾಡ್ಬೇಕು, ದೊಡ್ಡ ಗಾಡಿ ನಡುವೆ ಅಡ್ಡಾಡ್ಬೇಕು. ಹಾಗಾಗಿ ಹಳ್ಳಿ ಜನಕ್ಕೆ ಭಾಳ ಸಮಸ್ಯೆ ಐತಿ. ಮತ್ತು ಇವ್ರಿಗೂ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೂ ಸಮಸ್ಯೆನೇ. ಅವರಿಗೆ ಅಂದ್ರೆ ರೋಡ್ ಅಗಲ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು. ಹಾಗಾಗಿ ಅವ್ರಿಗೂ ಸಮಸ್ಯೆನೇ. ಇಲ್ಲಿ ಹೆಂಗೆ ಸಾರ್ವಜನಿಕರಿಗೆ ಸಿಕ್ಕಾಬಿಡೆ ತೊಂದರೆ ಐತ್ರಿ. ಧೂಳು ಬರ್ತಾಯಿದೆ. ಮತ್ತು ಮಾರುಕಟ್ಟೆ, ಇಲ್ಲಿ ಬ್ಯಾಡಗಿ ಮಾರುಕಟ್ಟೆ ಐತ್ರಿ. ಇಲ್ಲೇನು ದೊಡ್ಡ ದೊಡ್ಡ ಗಾಡಿ ಎಲ್ಲ ಅಡ್ಡಾಡ್ತದವು. ಈ ಹೆದ್ದಾರಿ ರೈತರಿಗೆ ವರವಾಗಬೇಕಿತ್ತು, ಆದರೆ ಇದು ಶಾಪವಾಗಿ ಮಾರ್ಪಟ್ಟಿದೆ. ಪ್ರತಿನಿತ್ಯ ಚಕ್ಕಡಿ ಮತ್ತು ಎತ್ತು ದಾಟಿಸಲು ನಿತ್ಯ ಹರಸಾಹಸ ಪಡಬೇಕಾದ ಸ್ಥಿತಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರ ಸಂಚಾರಕ್ಕೂ ಅಡ್ಡಿಯಾಗ್ತಿದೆ. ಒಟ್ಟು 2 ಟೋಲ್ಗಳಿಗೂ ಹಣ ಪಾವತಿಸಿದ್ರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಇನ್ನು ರಸ್ತೆ ಅಗಲೀಕರಣಕ್ಕೆ ಪಡೆದ ರೈತರ ಜಮೀನುಗಳಿಗೆ ಪರಿಹಾರ ನೀಡ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ದನಗ ಈಗ ರೈತರಿಗೆ ಸಮಸ್ಯೆ ಆಗ್ತದೆ ಸರ್. ಹೋಗೋ ಬರೋರಿಗೆಲ್ಲ ಆ ಕಡೆ ಈ ಕಡೆ ಹಳ್ಳಿಯಿಂದ ಬರ್ತಾರೆ ಸರ್, ಅವ್ರಿಗೆಲ್ಲ ಸಮಸ್ಯೆ ಆಗ್ತದೆ ಸರ್. ಈ ಗುಂಡಿ ಇಲ್ಲಿ ಓಪನ್ ಮಾಡ್ಯಾರ ಸರ್. ಆ ಗುಂಡಿ ಒಳಗೆ ಒಂದು 4-5 ಜನ ಬಿದ್ದಾರೆ ಸರ್. ಈಗ ಆಲ್ರೆಡಿ ನಾವೇ ಎತ್ತೇವೆ ಸರ್. ಅದಲ್ದನ ಮತ್ತು ಈಗ ಜನಕ್ಕೆಲ್ಲ ಭಾಳ ತುಂಬ ತೊಂದರೆಗಳಾಗ್ತವೆ ಸರ್. ಆಕ್ಸಿಡೆಂಟ್ ಭಾಳ ಆಗ್ತದೆ. ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಇದು ಬೇಗ ಕಾಮಗಾರಿ ಚಾಲೂ ಆಗ್ಬೇಕು ಸರ್. ಇದು ಒಂದು ಆಶೆ ಸರ್. ಒಂದು 10 ವರ್ಷದಿಂದ ಆಯ್ತು ಸರ್. ಇದು ಸಮಸ್ಯೆ ಹಿಂಗೆ ಐತೆ ಸರ್. ಹಾವೇರಿಗೆ ಹೊಸದಾಗಿ ಆಯ್ಕೆಯಾಗಿರುವ ಸಂಸದ ಬಸವರಾಜ ಬೊಮ್ಮಾಯಿ ಈ ಕಡೆ ಗಮನ ಹರಿಸಬೇಕಿದೆ. ಆದಷ್ಟು ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರ ಕಷ್ಟಗಳಿಗೆ ಮುಕ್ತಿ ನೀಡಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬುಡಾದಂತೆ ಬಳ್ಳಾರಿಯ ಬುಡಾದಲ್ಲಿಯೂ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬುಡಾ ಅಧ್ಯಕ್ಷರ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಸಿಡಿದೆದ್ದು ತನಿಖೆಯನ್ನ ನಡೆಸುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಏನಿದು ಹಗರಣ? ಈ ಸ್ಟೋರಿ ನೋಡಿ. ಮೂಡ ಆಯ್ತು, ಇದೀಗ ಬುಡಾ ಸರದಿ. ಬಳ್ಳಾರಿ ಪ್ರಾಧಿಕಾರದಲ್ಲೂ ಅಕ್ರಮದ ವಾಸನೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಮೂಡ ಸೈಟ್ ವ್ಯೂಹದಲ್ಲಿ ಸಿಲುಕಿ ಸಿಎಂ ಪತರಗುಟ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮೂಡ ಸುಳಿಯಿಂದ ಹೊರಬರೋಕೆ ಸರ್ಕಾರ ಸರ್ಕಸ್ ಮಾಡ್ತಿರೋದರ ನಡುವೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡಾದಲ್ಲಿ ಅಕ್ರಮದ ಕಮಟು ವಾಸನೆ ಮೂಗಿಗೆ ಬಡಿದಿದೆ. ದಿನಾಂಕ 7/3/2024 ಮತ್ತು ದಿನಾಂಕ 8/7/2024 ಈ 2 ಸಾಮಾನ್ಯ ಸಭೆಯ ನಡವಳಿಗಳಲ್ಲಿ ನಿರ್ಣಯ ಮಾಡಬೇಕಾದ್ರೆ ಅವ್ಯವಹಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದಿರುವಂಥ ದೂರುಗಳ ಆಧಾರದ ಮೇಲೆ ಸರ್ಕಾರದಿಂದ 7 ದಿನಗಳಲ್ಲಿ ತನಿಖೆ ಮಾಡಿ ಕಡತ ಮಂಡಿಸುವಂತೆ ಆದೇಶ ಆಗಿರುತ್ತೆ. ಅದರಂತೆ ಆಯುಕ್ತಾಲಯ, ನಗರ ಮತ್ತು ಗ್ರಾಮಾಂತರ ಯೋಜನೆಗಳ ಇಲಾಖೆ ಬೆಂಗಳೂರವರು ಒಂದು ತಂಡವನ್ನು ರಚನೆ ಮಾಡಿ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ ಅಕ್ಟೋಬರ್ ನಲ್ಲಿ 3 ದಿನದಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದ ಹಾಗೇನೆ ಸುಮಾರು 1 ವರ್ಷದಿಂದ ಖಾಲಿ ಇದ್ದ ಬುಡಾ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ಕಳೆದ ಫೆಬ್ರವರಿ 28ರಂದು ಡಿಕೆಶಿ ಆಪ್ತ JS ಆಂಜನೇಯಲೂರನ್ನ ನೇಮಿಸಿತ್ತು.
ಈಗ ಬುಡಾದಲ್ಲಿ ನಿವೇಶನ ರಚನೆ, ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಶಾಸಕರಾದ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೌದು, ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಸನ್ಮಾನ್ಯ ಶಾಸಕರುಗಳ ದೂರಿನ ಆಧಾರದ ಮೇಲೆ ಸರ್ಕಾರ ಆದೇಶವನ್ನು ಮಾಡಿರುತ್ತೆ. ಬಳ್ಳಾರಿ ನಗರ ಕ್ಷೇತ್ರ ಮತ್ತು ಕಂಪ್ಲಿ ಕ್ಷೇತ್ರದ ಶಾಸಕರು ಕೂಡ ಸಾರ್ವಜನಿಕರ ದೂರುಗಳನ್ನು ಆಧರಿಸಿ ಬರೆದಿರುತ್ತಾರೆ. ಹಾಗಾದ್ರೆ ಬುಡಾ ವಿರುದ್ಧ ಯಾವೆಲ್ಲ ಆರೋಪಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ, ಬುಡಾದಂತೆ ಬುಡಾದಲ್ಲೂ ಅಕ್ರಮದ ಆರೋಪ ಕೇಳಿ ಬಂದಿದೆ. ಬುಡಾ ಸಭೆಯ ನಡಾವಳಿಯಲ್ಲಿ ಸಾಕಷ್ಟು ಅಕ್ರಮ ನಡೆಸಲಾಗಿದೆ ಅನ್ನೋ ಆರೋಪ ಚರ್ಚೆಗೆ ಗ್ರಾಸವಾಗಿದೆ. ಮಾರ್ಚ್ 7 ಹಾಗೂ ಜುಲೈ 8ರಂದು ಸಭೆಯ ನಡಾವಳಿಯಲ್ಲಿ ಅಕ್ರಮ ಮಾಡಲಾಗಿದೆ. ಅಧ್ಯಕ್ಷರು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದಾರೆ, ನಿಯಮ ಮೀರಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಲೋಕಾಯುಕ್ತ ದಾಳಿ ವೇಳೆ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದಾರೆ. ಅಕ್ರಮ ನಡೀತಾ ಇರೋದರ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದು ತನಿಖೆ ನಡೆಸಿ ಸಭೆಯ ನಡಾವಳಿ ರದ್ದುಪಡಿಸುವಂತೆ ಶಾಸಕರಾದ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ದೂರು ನೀಡಿದ್ದಾರೆ. ಶಾಸಕರು ದೂರು ನೀಡ್ತಾ ಇದ್ದ ಹಾಗೇನೆ ಅಲರ್ಟ್ ಆದ ಸರ್ಕಾರ ತನಿಖೆಗೆ ಧಾರವಾಡ ವಲಯ ಕಚೇರಿಯ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಪರ ನಿರ್ದೇಶಕರ ನೇತೃತ್ವದ ಸಮಿತಿ ರಚಿಸಲಾಗಿದೆ. ವರದಿ ನೀಡಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪತಿ ಕುಡಿತದ ದಾಸನಾಗಿದ್ದ, ಪತ್ನಿ ಬೇರೊಬ್ಬನ ಸಹವಾಸ ಮಾಡಿದ್ಲು. ಆದರೆ ಈಕೆ ಆಟಕ್ಕೆ ತಾಳಿ ಕಟ್ಟಿದ ಗಂಡನ ಕಥೆಯನ್ನೇ ಮುಗಿಸಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾಳೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪತ್ನಿ ಪರಸಂಗದಾಟಕ್ಕೆ ಪತಿ ಬಲಿ, ಗಂಡನ ಕತೆ ಮುಗಿಸಿ ಹೆಂಡತಿ ನಾಟಕ. ಇಲ್ಲಿ ನೋಡಿ, ಈಕೆ ಮುಖ ನೋಡ್ತಿದ್ರೆ ಪಾಪ ಅಮಾಯಕಿ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಫೋಟೋದಲ್ಲಿ ಕಾಣುವಷ್ಟು ಮುಗ್ದೆ ಅಂತೂ ಅಲ್ಲ ಇವಳು. ಇವಳ ಹೆಸರು ದಿವ್ಯಾ. ಈಕೆ ಮಾಡಿರೋ ಕೆಲ್ಸ ಕೇಳಿದ್ರೆ ಯಪ್ಪ ಅಂತ ಬಾಯಿ ಮೇಲೆ ಬೆಳ್ಳಿಟ್ಕೋತೀರಾ. ಈತ ರಾಘವೇಂದ್ರ, ದಿವ್ಯಾಳ ಪತಿ. ಕುಡಿತಕ್ಕೆ ದಾಸನಾಗಿದ್ದ. ಆದ್ರೆ ಪತ್ನಿ ಪರಸಂಗದಾಟಕ್ಕೆ ಇವನು ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾನೆ. ಪ್ರಿಯಕರನೊಂದಿಗೆ ಸೇರಿ ಗಂಡನ ಮರ್ಡರ್. ತನಿಖೆಯಲ್ಲಿ ಡೌರಾಣಿ ಬಣ್ಣ ಬಯಲು. ಹೌದು, ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಯಾದಲಗಟ್ಟೆ ಗ್ರಾಮದಲ್ಲಿ ಇಂತಹದ್ದೊಂದು ಕೊಲೆ ನಡೆದಿದೆ. ಒಂದ್ ಕಡೆ ಗಂಡನ ಎಣ್ಣೆ ಕಿಕ್ಗೆ ಬೇಸತ್ತಿತ್ತು, ಮತ್ತೊಂದ್ ಕಡೆ ಲವ್ ಅಲ್ಲೂ ಬಿದ್ದಿದ್ಲು. ಮುಂದೆ ಇವರಿಬ್ಬರ ಪ್ರೇಮ ಪಲ್ಲಂಗದಾಟಕ್ಕೆ ಗಂಡ ಅಡ್ಡಿಯಾಗ್ತಿದ್ದಾನೆಂದು ಗಂಡನ ಕಥೆಯನ್ನೇ ಮುಗಿಸ್ಬಿಟ್ರು. ಸೆಪ್ಟೆಂಬರ್ 27ರಂದು ರಾತ್ರಿ ರಾಘವೇಂದ್ರ ನಿಗೂಢವಾಗಿ ಸಾವನ್ನಪ್ಪಿದ್ದ. ಆತನ